ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಭಾನುವಾರದ ವ್ಲಾಗ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಭಾನುವಾರ ಬೆಳಗ್ಗೆಯಿಂದ ಸಂಜೆವರೆಗಿನ ವ್ಲಾಗ್ ಆಗಿರುತ್ತೆ ಇದು. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇವತ್ತು ಬಂದುಬಿಟ್ಟು ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಕೊಂಡೆ. ಇವು ಬಟಾಣಿ ಬಂದುಬಿಟ್ಟು ನಾನು ಪಲಾವ್ ಮಾಡೋಣ ಅಂತ ನೆನೆಸಿಟ್ಟಿದ್ದೆ, ಬಟ್ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ತರಕಾರಿ ಉಪ್ಪಿಟ್ಟಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಬೀನ್ಸು, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಈರುಳ್ಳಿ ಅದೆಲ್ಲ ಕಟ್ ಮಾಡ್ಕೊಂಬಿಟ್ಟು ಅರ್ಧ kg ಪಾಕೆಟ್ ಇತ್ತು. ಇದರಲ್ಲಿ ಒಂದು ಮುಕ್ಕಾಲು ಭಾಗ ಹಾಕ್ತೀನಿ, ಒಂದು ಕಾಲು ಭಾಗ ಹಂಗೆ ಎತ್ತಿಡ್ತೀನಿ. ನೆಕ್ಸ್ಟ್ ಇನ್ನೊಂದು ಅರ್ಧ kg ತೊಗೊಂಬಂದಾಗ ಅದರಲ್ಲಿ ಅಷ್ಟೇ ಒಂದು ಮುಕ್ಕಾಲು ಭಾಗ ಹಾಕ್ಬಿಟ್ಟು ಒಂದು ಕಾಲು ಭಾಗ ಎತ್ತಿಡ್ತೀನಿ. ಮತ್ತು ಅದು ಸೇರಿಸ್ಬಿಟ್ಟು ಒಂದಿನ ಉಪ್ಪಿಟ್ಟು ಮಾಡ್ತೀನಿ. ಈ ಥರ ಮಾಡ್ತಾಯಿರ್ತೀನಿ. ಫುಲ್ಲು ಅರ್ಧ kg ಮಾಡಲ್ಲ. ನಾವಿರೋದು 3 ಜನನೇ. ಗುಂಡ ಕೂಡ ಇಷ್ಟಪಟ್ಟು ತಿಂತಾನೆ. ಉಪ್ಪಿಟ್ಟಾದ್ರೆ ತುಂಬ ಇಷ್ಟನೇ ಅವನಿಗೆ. ಬಿಸಿದು ನಾವು ಒಂದು ಟೈಮ್ ತಿನ್ಬೋದು ಆರಾಮಾಗೆ. ಮತ್ತು ಮಧ್ಯಾಹ್ನ ಸಾಯಂಕಾಲ ಹಂಗಂತಂದರೆ ಆಗಲೇ ತಿನ್ನೋದಕ್ಕೆ ಆಗೋದಿಲ್ಲ. ಇವಾಗಂತೂ ಪರವಾಗಿಲ್ಲ, ವೆದರೆಲ್ಲ ಸ್ವಲ್ಪ ಕೂಲ್ ಆಗಿದೆ ಅಲ್ವಾ, ಆರಾಮಾಗಿ ತಿನ್ಬೋದು, ಏನು ಕೂಡ ಪ್ರಾಬ್ಲಮ್ ಇಲ್ಲ. ತಿಂಡಿ ಎಲ್ಲ ಆಗಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಬಟ್ಟೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಟ್ಟೆ ಅಂತೂ ತುಂಬ ದಿನ ಆಗಿತ್ತು, ಬಟ್ಟೆನೂ ಒಗ್ದಿರಲಿಲ್ಲ. ಬಟ್ಟೆನೆಲ್ಲ ಶೀಟ್ ಮೇಲೆ ಹಾಕ್ತಾಯಿದ್ದೀನಿ. ಒಂದಿನ ಟಬ್ಗೆ ಹಾಕಿ ಎತ್ತಿಟ್ಟಿದ್ದೆ. ಹಾವು ಮರಿ ಬಂದು ಅದ್ರ ಕೆಳಗಿದ್ದಾಗಿಂದ ನಾನು ಇದು ಶೀಟ್ ಮೇಲೆ ಹಾಕ್ಬಿಡ್ತೀನಿ. ತೊಗೋಬೇಕಾದ್ರೂ ಅಷ್ಟೇ ಸ್ವಲ್ಪ ಹುಷಾರಾಗಿ ನೀಟಾಗೆ ತೊಗೋಬೇಕು, ಇಲ್ಲ ಹಲ್ಲಿಗಳಿರ್ತವೆ, ಇಲ್ಲ ಜರಿಗಳದು ಮಸ್ತು ಇರ್ತವೆ ಅವು ಇವು ಚಿಕ್ಕ ಚಿಕ್ಕ ಹುಳಗಳೆಲ್ಲ ಕೂಡ. ಅದಕ್ಕೆ ನೋಡಿಬಿಟ್ಟು ನೀಟಾಗಿ ತೊಗೊತೀನಿ. ಅದಕ್ಕೆ ಅವಾಗಿನ ಬಟ್ಟೆ ಅವಾಗೆ ಕೂಡ ಒಗ್ದಾಕ್ಬಿಡ್ತೀನಿ, ಜಾಸ್ತಿ ಪೆಂಡಿಂಗ್ ಇಟ್ಕೊಳ್ಳಲ್ಲ. ನನ್ನ ಬಟ್ಟೆ ಗುಣನ ಬಟ್ಟೆನೇ ಜಾಸ್ತಿ ಇರೋದು ಯಾವಾಗಲೂ ಕೂಡ. ಹಂಗಾಗಿ ನಮ್ಮವೇ ತಾನೇ ಕೊಳೆ ಆಗಿರಲ್ಲ ಅಷ್ಟೊಂದು. ಡೈಲಿ ಚೇಂಜ್ ಮಾಡ್ತಿರ್ತೀವಿ, ಇಲ್ಲ ಒಂದಿನ ಬಿಟ್ಟು ಒಂದಿನ ಚೇಂಜ್ ಮಾಡ್ತಾ ಇರ್ತೀವಲ್ವ, ಹಂಗಾಗಿ ಅಷ್ಟೊಂದೇನು ಕೊಳೆ ಆಗಿರೋದಿಲ್ಲ. ಹಂಗಂತ ನೋಡಿಬಿಟ್ಟು ನೀಟಾಗೆಲ್ಲ ತೊಗೊತಾ ಇದ್ದೀನಿ. ಮೊನ್ನೆ ಎಲ್ಲ ಡೀಪ್ ಕ್ಲೀನ್ ಮಾಡಿದಾಗ ಇದು ಅಂದರೆ ಟೇಬಲ್ ಮೇಲೆ ಹಾಕಿದ್ದೆ ಒಂದು ಬಟ್ಟೆನ, ಅದಂತೂ ಫುಲ್ಲು ಗಲೀಜಾಗಿಬಿಟ್ಟಿದೆ. ಅದು ನೀಟಾಗಿ ಒಂದು ನೈಟ್ ಫುಲ್ಲು ಸರ್ಪಲ್ಲಿ ನೆನೆಸ್ಬೇಕು, ಹಂಗಾದ್ರೆ ಮಾತ್ರ ಕ್ಲೀನ್ ಆಗುತ್ತೆ ಅದು. ಅದಕ್ಕೆ ಅದು ನನಗೆ ಸೈಡ್ಗೆ ಎತ್ತಿಟ್ಬಿಟ್ಟು ಇವಾಗ ನಮ್ಮ ಬಟ್ಟೆ ಮಾತ್ರ ಒಗಿತಾ ಇದ್ದೀನಿ. ನಮ್ಮ ಮನೆಯವ್ರ ಬಟ್ಟೆ ಕೂಡ ಇತ್ತು, ಅದು ಯಾವಾಗ ಒಗ್ದಾಕೋಣ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ಇವತ್ತು ಮಾಡ್ಕೊತಾ ಇದ್ದೀನಿ. ಭಾನುವಾರ ಅಂತಂದರೆ ಎಲ್ರಿಗೂ ಕೂಡ ಒಂಥರ ರೆಸ್ಟ್ ಅನ್ಕೋಬೋದು, ಆದರೆ ಯಾರಿಗೂ ಕೂಡ ರೆಸ್ಟ್ ಇರೋದಿಲ್ಲ. ಸಖತ್ತು ಕೆಲಸ ಇದ್ದೇ ಇರುತ್ತೆ ಮನೆಯಲ್ಲಿ. ಇಲ್ಲಿ ನೋಡ್ಬೋದು ವೇಲ್ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು ಇದು ವೇಲ್ ಬಂದುಬಿಟ್ಟು, ಕಾಟನ್ ವೇಲು. ಇಲ್ಲಿ ಎಲ್ಲನೂ ಕಡ್ದು ಬಿಸಾಕ್ಬಿಟ್ಟಿದ್ದೇವೆ. ನಾನು ಮೊನ್ನೆ ಊರಿಗೆ ಹೋಗಿದ್ನಲ್ವ, ಅದು ಮಿಸ್ಸಾಗಿ ಎಲ್ಲ ಕೆಳಗಡೆ ಏನೋ ಆಯಿತು ಅನಿಸುತ್ತೆ, ಎಳ್ಕೊಂಡೋಗಿ ಎಲ್ಲ ಕೂಡ ಕಿತ್ತಾಕ್ಬಿಟ್ಟಿದ್ದಾವೆ. ನೋಡಿಬಿಟ್ಟು ಒಂಥರ ಬೇಜಾರಾಯಿತು. ಅದಕ್ಕೆ 2 ಕಾಟನ್ ವೇಲ್ ತೊಗೊಂಡೆ ಇರಲಿ ಅಂತ ಹೇಳಿಬಿಟ್ಟು. ಡ್ರೆಸ್ ಮೇಲೆ ನೈಟಿ ಮೇಲೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಊರಲ್ಲೇ ತೊಗೊಂಡಿದ್ಲು, ಪೂಜಾ ಇದ್ದಾಳಲ್ವ, ಪೂಜಾ ಫೋನ್ ಮಾಡಿಬಿಟ್ಟು 1-2 ನೈಟಿ ಮತ್ತು ಈ ಥರ ಕಾಟನ್ ವೇಲ್ 2 ತೊಗೊಂಡು ಎತ್ತಿಟ್ಕೊಂಡಿದ್ಲು. ಅವಳೇ ಕೂಡ ಸ್ಟಿಚ್ ಹಾಕ್ಸ್ಕೊಂಬಂದು ಇಟ್ಕೊಂಡಿದ್ಲು ನೈಟಿ ಕೂಡ. ಹೆಂಗೆ ಊರಿಗೆ ಹೋಗಿದ್ನಲ್ವ, ತೊಗೊಬಂದೆ. 2 ನೈಟಿ 2 ವೇಲ್ ಕೂಡ ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿ ಕೂಡ ಸ್ಟಿಚ್ ಮಾಡಿದಾಳೆ. ಆಗಲೇ ಒಂದು ನೈಟಿ ಹಾಕ್ಕೊಂಡು ಬಿಚ್ಚಾಕಿದ್ದೀನಿ, ಇನ್ನೊಂದಿದೆ, ಅದನ್ನು ಯಾವಾಗಾದರೂ ಹಾಕ್ಕೋಬೇಕು. ವೇಲ್ ಕೂಡ ಅಷ್ಟೇ, ನನಗಂತೂ ತುಂಬ ಕಂಫರ್ಟಬಲ್ ಅನಿಸುತ್ತೆ. ಯಾವಾಗಲೂ ಕೂಡ ಸ್ವಲ್ಪ ಇಂಥ ಟೈಮಲ್ಲಿ ಸೇಫ್ಟಿಯಾಗಿರ್ಬೇಕು. ಎಲ್ಲಾದರೂ ಹೋದಾಗ ಬಂದಾಗ, ಒಂದು ವೇಳೆ ತೋಟದಲ್ಲಿ ಸುತ್ತಾಡ್ತೀನಿ ಅಂದರೂ ಕೂಡ ಬಟ್ಟೆ ಹೊಟ್ಟೆ ಮೇಲೆ ಬಟ್ಟೆ ಹಾಕ್ಕೊಂಡೆ ಸುತ್ತಾಡಬೇಕಾಗುತ್ತೆ. ಪಕ್ಷಿಗಳು ಕೂಡ ಓಡಾಡ್ತಾ ಇರ್ತವೆ. ಹೇಳ್ತಾ ಇರ್ತಾರೆ ಹಿರಿಯರು, ಕೆಲವೊಂದು ಪಕ್ಷಿಗಳ ನೆರಳು ತಲೆ ಮೇಲೆ ಆಗಲಿ ಮೈ ಮೇಲೆ ಆಗಲಿ ಬೀಳಬಾರ್ದು ಅಂತ ಹೇಳ್ಬಿಟ್ಟು. ನಮ್ಮ ಅತ್ತೆ ಕೂಡ ಯಾವಾಗಲೂ ಹೇಳ್ತಾ ಇರ್ತಾರೆ. ಎಲ್ಲಾದರೂ ಸಾಯಂಕಾಲ ಟೈಮ್ ಆಗಲಿ, ಇಲ್ಲ ಬೆಳಗ್ಗೆ ಟೈಮ್ ಆಗಲಿ, ಮಧ್ಯಾಹ್ನ ಟೈಮ್ ಆಗಲಿ ಹಿಂಗೆ ಓಡಾಡಬೇಕಾದ್ರೆ ನೆತ್ತಿ ಮೇಲೆ ಬಟ್ಟೆ ಹಾಕ್ಕೊಂಡು ಹಿಂಗೆ ಓಡಾಡಬೇಕು, ಮತ್ತು ಹೊಟ್ಟೆ ಮೇಲೆ ಕೂಡ ಸೇಫ್ಟಿಯಾಗಿರಬೇಕು ಅಂತ ಹೇಳ್ತಾ ಇರ್ತಾರೆ. ಹಂಗಾಗಿ ಅದನ್ನು ಸ್ವಲ್ಪ ಪಾಲಿಸ್ಬೇಕಲ್ವ. ಎಷ್ಟೋ ಕೂಡ ನಿಜನೇ ಆಗಿದ್ದಾವೆ. ಹಂಗಾಗಿ ಸ್ವಲ್ಪ ಹುಷಾರಾಗಿ ಇದು ಮಾಡ್ತಾ ಇರ್ತೀನಿ. ಜಾಸ್ತಿ ಇವಾಗೆಲ್ಲೂ ಕೂಡ ತೋಟ ಅದೆಲ್ಲ ಸುತ್ತೋದಕ್ಕೆ ಹೋಗೋದಿಲ್ಲ. ಬೆಳಗ್ಗೆಯಿಂದ ಇಲ್ಲ ಮನೇಲಿರ್ತೀನಿ. ಸಾಯಂಕಾಲ ಹೋದರೆ ಮಾತ್ರ ಆ ಕಡೆ ಹೊಸ ಮನೆ ಹತ್ರ ಹೋಗೋವರೆಗೂ ಬೆಳಗ್ಗೆ ಅಂದರೆ ಸ್ವಲ್ಪ ಬೆಳಕಿದ್ದಂಗೆ ಹೋಗ್ಬಿಡ್ತೀವಿ. ಮತ್ತು ಕತ್ತಲಲ್ಲಿ ಅದೆಲ್ಲ ಕೂಡ ಹೊರಗಡೆ ಬರೋದಿಲ್ಲ. ತುಂಬ ಅಂದರೆ ಸಖತ್ತು ಪಕ್ಷಿಗಳಿದ್ದಾವೆ. ಅವು ಹೆಸ್ರುಗಳೇ ಗೊತ್ತಿಲ್ಲ, ಸುಮಾರು ಪಕ್ಷಿಗಳೆಲ್ಲ ಓಡಾಡ್ತಿರ್ತವೆ ಮೇಲ್ಗಡೆ ಎಲ್ಲ ಕೂಡ. ಹಂಗಾಗಿ ಹೇಳ್ತಾ ಇರ್ತಾರಲ್ವ, ಸುಮ್ಮನೆ ನಾನು ಯಾವಾಗಲೂ ಕೂಡ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಮತ್ತು ಹೊಟ್ಟೆ ಮೇಲೆ ಬಟ್ಟೆ ಹಾಕ್ಕೊಂಡು ಇರ್ತೀನಿ ಇತ್ತೀಚೆಗೆಲ್ಲ ಕೂಡ. ಟೈಮ್ ಬರ್ತಾ ಕೂಡ ತುಂಬ ಸೇಫ್ಟಿ ಮುಖ್ಯ. ಹಾಗಾಗಿ ನಾವು ಒಂದು ನಂಬಲಿಲ್ಲ ಅಂದರೂ ಕೂಡ ಒಂದೊಂದು ನಂಬಬೇಕಾಗುತ್ತೆ. ಇಂಥ ಟೈಮಲ್ಲಿ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಫೈನಲಿ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇಲ್ಲೇ ಒಣಗಾಕ್ತಾಯಿದ್ದೀನಿ. ಬಿಸಿಲಿಲ್ಲ, ತೀರ ಅಷ್ಟು ಬಿಸಿಲು ಕೂಡ ಬರ್ತಾಯಿಲ್ಲ ಇವಾಗ. ಮಳೆಗಾಲ ಅಲ್ವಾ, ಮೋಡ ಇದ್ದೇ ಇರುತ್ತೆ, ಬಿಸಿಲು ಕಮ್ಮಿ ಇದೆ ಈಗ. ಹಾಗಾಗಿ ಗಾಳಿ ಅಂತೂ ಸಿಕ್ಕಾಪಟ್ಟೆ ಗಾಳಿ ಇದೆ ಆಷಾಢ ಗಾಳಿ ಬೇರೆ ಅಲ್ವಾ, ಚೆನ್ನಾಗಿ ಎಲ್ಲ ಆರ್ತವೆ ಬಟ್ಟೆ ಅಂತ ಹೇಳ್ಬಿಟ್ಟು
ಇನ್ನು ಇಲ್ಲೇ ಮನೆ ಮುಂದೆನೇ ಒಗ್ದಾಕ್ಬಿಟ್ಟೆ. ಇನ್ನು ನೀರು ಕೂಡ ಸ್ವಲ್ಪ ಸುಮಾರಾಗಿ ಸಣ್ಣಗೆ ಬರ್ತಾಯಿದ್ವು. ನನಗೂ ಕೂಡ ಹೆಲ್ಪ್ ಆಯಿತು. ಇನ್ನು ಹಂಗಾಗಿ ಇಲ್ಲೇ ಒಗ್ದಾಕ್ತೆ. ಇನ್ನು ಗುಂಡನಿಗೆ ಸ್ನಾನ ಮಾಡಿಸಿರ್ಲಿಲ್ಲ, ಬಾರ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದರೆ ಇನ್ನು ಆಟಾಡ್ಕೊಂಡು ಕೂತ್ಕೊಂಡಿದ್ದ. ಸಖತ್ತು ಮೆಕ್ಯಾನಿಕ್ ಮಾಡ್ತಾಯಿರ್ತಾನೆ. ಏನಾದರೂ ಸಿಗಲಿ ಒಂದು ನೊಟ್ಟು ಬೋಲ್ಟು ಅದನ್ನ ಬಿಚ್ಚೋದು, ಆ ಕಡೆ ತೆಗಿಯೋದು, ಮತ್ತು ಅದನ್ನ ಹಾಕೋದು, ಮತ್ತು ಟೈಟ್ ಮಾಡೋದು. ಇವನೇ ಮುಂದೆ ಏನಾಗ್ತಾನೋ ಗೊತ್ತಿಲ್ಲ ಅಂತ ಅನಿಸುತ್ತೆ ನನಗೆ. ಅಷ್ಟು ರಿಪೇರಿ ಯಾವಾಗಲೂ ಕೂಡ ಮಾಡ್ತಾನೇ ಇರ್ತಾನೆ ಏನಾದರೂ ಒಂದು. ಚೆನ್ನಾಗಿರೋ ವಸ್ತುಗಳೆಲ್ಲ ತೊಗೊಂಬಿಟ್ಟು ಇನ್ನು ಈ ಥರ ಎಲ್ಲ ಬಿಚ್ಚೋದು, ತೆಗಿಯೋದು, ಪಾರ್ಟ್ಸ್ ಎಲ್ಲ ಚೇಂಜ್ ಮಾಡೋದು ಹಂಗೆ ಮಾಡ್ತಾನೇ ಇರ್ತಾನೆ. ಇನ್ನು ಇದು ಬಂದುಬಿಟ್ಟು ಸ್ವಲ್ಪ ವೇಸ್ಟಾಗೇ ಇತ್ತು. ಇದು ಯೂಸ್ ಇರಲಿಲ್ಲ ಇಷ್ಟು ದಿನ. ಸುಮ್ಮನೆ ಬಂಡೆ ಮೇಲೆ ಎತ್ತಿಟ್ಬಿಟ್ಟಿದ್ವಿ. ಅದನ್ನು ಕೂಡ ನೋಡ್ಕೊಂಬಿಟ್ಟು ಅದರೊಳಗಡೆ ಸ್ಪೀಕರ್ದು ಅಯಸ್ಕಂತೆಲ್ಲ ಇರುತ್ತಲ್ವ, ಅದು ತೊಗೊಂಬಿಟ್ಟು ಅವ್ನ ಸೈಕಲ್ಗೆ ಇಟ್ಕೊಂಡು ಇದು ಲೈಟಿಂಗು ಅಂತ ಹೇಳ್ಬಿಟ್ಟು ಹಂಗೆ ಸುಮಾರು ಸತಿ ಆಮೇಲೆ ಆಟಾಡಿ ಇವಾಗ ಕೂತ್ಕೊಬಿಟ್ಟು ಮತ್ತೆ ಅದನ್ನು ಫಿಟ್ ಮಾಡೋದಕ್ಕೆ ನೋಡ್ತಾ ಇದ್ದಾನೆ. ಮಕ್ಕಳು ಅಷ್ಟೇ, ಏನಾದರೂ ಒಂದು ಕಲೆ ಇದ್ದೇ ಇರುತ್ತೆ. ಇನ್ನು ಅಷ್ಟರಲ್ಲಿ ನಮ್ಮ ಮನೆಯವರು ಇದು ಏನೋ ಪೈಪ್ ಏನೋ ನೋಡೋಕೆ ಹೋಗಿದ್ರೇನೋ. ಇನ್ನು ಅಲ್ಲಿ ಕಿತ್ಳೆಹಣ್ಣಿನ ಮರ ಇದ್ದಾವಲ್ವ, ಆ ಕಡೆ ಹೋಗಿದ್ರು ಅನ್ಸುತ್ತೆ. ಆ ಕಡೆ ಸೈಡು ಒಂದು ಸ್ವಲ್ಪ ಹಣ್ಣು ಎಲ್ಲ ಇತ್ತವೇನೆ ಕಿತ್ಕೊಬಂದಿದ್ರು. ಬಟ್ ಇದು ಪ್ಯೂರು ಅಂದರೆ ಮಳೆ ನೀರೆಲ್ಲ ಇದ್ದಿದ್ರೆ ಚೆನ್ನಾಗಿರೋದು ಫ್ರೂಟ್ಸು. ಬಟ್ ಮಳೆ ನೀರು ಇಲ್ಲಲ್ಲ, ಬರೀ ಬಿಸಿಲಿಗಾಯಿ ಅಲ್ವ ಇವು, ಅಷ್ಟೊಂದೇನಿದಿಲ್ಲ. ಆದರೂ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಮತ್ತು ಒಳಗಡೆ ರಸ ಕೂಡ ಜಾಸ್ತಿ ಇರೋದಿಲ್ಲ. ಗಟ್ಟಿ ಅಂದರೆ ಸಿಕ್ಕಾಪಟ್ಟೆ ಗಟ್ಟಿ ಇರುತ್ತೆ. ಅದು ಸಿಪ್ಪೆ ಸುಲಿಯೋದಕ್ಕೆ ಆಗೋದಿಲ್ಲ, ಅಷ್ಟು ಗಟ್ಟಿ ಇರುತ್ತೆ. ಇನ್ನು ಯಾಕೆ ಕಿತ್ಕೊಬಂದು ಇವನು ಸುಮ್ಮನೆ ಬಿಟ್ಟಿದ್ರೆ ಅದ್ರಾಗೆ ಗೊಬ್ಬರನಾದರೂ ಆಗ್ತಿತ್ತು ಕೊಳ್ತೋಗ್ಬಿಟ್ಟು ಅಂತ ಹೇಳ್ತಾ ಇದ್ದೆ. ಅದು ಏನಂದರೆ ಯೂಸ್ ಆಗುತ್ತೆ ಅಂತಂದರೆ ಕಿತ್ಕೊಂಡು ತಿನ್ಬೋದು. ಬಟ್ ಅದರಲ್ಲಿ ಏನು ಅಂಶನೇ ಇಲ್ಲ, ಅಷ್ಟು ಗಟ್ಟಿ ಇರುತ್ತೆ. ಒಳಗಡೆ ಎಲ್ಲ ಕೂಡ ಫುಲ್ ಡ್ರೈ ಆಗಿರುತ್ತೆ, ನೀರಿನ ಅಂಶನೇ ಇರೋದಿಲ್ಲ. ಹಂಗಾಗಿ ಸುಮ್ಮನೆ ಇದು ಇನ್ನು ಕಿತ್ಕೊಬಂದಿದ್ರಲ್ವ, ಇನ್ನು ಎತ್ತಿಡ್ತಾ ಇದ್ದೀನಿ. ನೋಡೋಣ, ಸಿಪ್ಪೆ ತೆಗೆದ್ರೆ ಒಂದು ಸ್ವಲ್ಪ ಚೆನ್ನಾಗಿದ್ದರೆ ತಿನ್ನೋಣ ಅಂತ ಹೇಳ್ಬಿಟ್ಟು ಇನ್ನು ಎತ್ತಿಟ್ಟೆ. ಇನ್ನು ಗುಂಡನಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ಇನ್ನು ಮಧ್ಯಾಹ್ನ ಟೈಮು ಅವನಿಗೆ ಯಾವಾಗಲೂ ಕೂಡ ಮಲ್ಕೊಳ್ಳೋ ಅಭ್ಯಾಸ ಅಲ್ವಾ, ಅಂಗನವಾಡಿಯಲ್ಲಿ ಮಲಗಿಸ್ಬಿಡ್ತಾರೆ. 1:30ಗೆ ಊಟ ಮುಗಿಸ್ಬಿಟ್ಟು 4 ಗಂಟೆವರೆಗೂ ಮಲಗಿಸ್ಬಿಡ್ತಾರೆ ಅವರು. ಹಾಗಾಗಿ ಕರೆಕ್ಟ್ ಟೈಮು ಆಗಲಿ ಅಮ್ಮ ನಿದ್ದೆ ಬರುತ್ತೆ ಅಂತಿದ್ದ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಸ್ನಾನ ಮಾಡಿಸ್ಬಿಟ್ಟೆ. ಇನ್ನು ಸ್ವಲ್ಪ ಫ್ರೆಶ್ ಆಗಿದ್ದರೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಂತ ಹೇಳಿ. ಇನ್ನು ನಮ್ಮ ಗುಂಡ ಮಲ್ಕೊಂಡ್ರೆ ನನಗೆ ಒಂದೊಂದು ಸತಿ ಕೆಲಸ ಮಾಡ್ಕೊಳ್ಳೋಕ್ಕಾಗೋದು. ಇಲ್ಲಾಂದರೆ ಸಖತ್ತು ಮಾತಾಡ್ತಾ ಇರ್ತಾನೆ. ಮತ್ತು ಏನಾದರೂ ಕೆಲಸ ಮಾಡ್ತೀನಿ ಅಂದರೂ ಕೂಡ ಅಡ್ಡ ಬರ್ತಾ ಇರ್ತಾನೆ. ಸರಿ ಮಲ್ಕೊಳ್ಳಪ್ಪ, ನಾನು ಮಲಗಿಸ್ಬಿಟ್ಟು ಏನಾದರೂ ಕೆಲಸ ಮಾಡ್ಕೊಳ್ತೀನಿ ಅಂತ ಹೇಳಿ ಇನ್ನು ಅವನಿಗೆ ಸ್ನಾನ ಮಾಡಿಸಿ ಸ್ವಲ್ಪ ಊಟ ಮಾಡಿಸಿ ಇನ್ನು ಜೋಲಿಗೆ ಹಾಕಿ ಇನ್ನು ತೂಗ್ತಾಯಿದ್ದೀನಿ. ಇನ್ನು ಕೆಳಗಡೆನೇ ಮಲಗಿಸೋದಿಲ್ಲ, ಇನ್ನು ಜೋಲಿಗೆ ಹಾಕ್ತಾ ಇರ್ತೀನಿ. ಇನ್ನು ಏನು ಚಿಕ್ಕ ಹುಡುಗನ ಥರ ಜೋಲಿ ಅಂತಿರ್ತಾನೆ. ಇಲ್ಲಿದ್ದರೂ ಕೂಡ ಜೋಲಿಯಲ್ಲಿ ಮಲಗಿಸ್ಬೇಕು, ಅಲ್ಲಿ ಮನೆ ಹತ್ರ ಹೋದ್ರೂ ಜೋಲಿಯಲ್ಲಿ ಮಲಗಿಸ್ಬೇಕು. ಎಲ್ಲಾದರೂ ಹೋದಾಗ ಬಂದಾಗ ಮಾತ್ರ ಆರಾಮಾಗಿ ಕೆಳಗಡೆ ನಿದ್ದೆ ಮಾಡ್ತಾ ಇರ್ತಾನೆ. ಇಲ್ಲಿ ಮಾತ್ರ ಆ ಥರ ಇದು ಮಾಡ್ತಾ ಇರ್ತಾನೆ. ಇನ್ನು ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಸಂಜೆ ಕೂಡ ಆಯಿತು. ಆ ಸಂಜೆಗೆ ಬಂದುಬಿಟ್ಟು ಇನ್ನು ಬಟ್ಟೆ ಎಲ್ಲ ಚೆನ್ನಾಗಿ ಒಣಗಿದ್ವು, ಎಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಆವಾಗಿನ ಕೆಲಸ ಅವಾಗ ಮುಗಿಸ್ಕೊಬಿಟ್ರೆ ತುಂಬ ಈಸಿ ಆಗುತ್ತೆ. ಮತ್ತು ಆಮೇಲೆ ಮಡ್ಚೋಣ ಅಂತೇಳ್ಬಿಟ್ಟು ಅದು ಗುಡ್ಡೆ ಹಾಕ್ತಾಯಿದ್ರೆ ಮತ್ತು ಗುಡ್ಡೆ ಮೇಲೆ ಗುಡ್ಡೆ ಇಷ್ಟು ಬಟ್ಟೆ ಆಗಿಬಿಡ್ತವೆ. ಹಂಗಾಗಿ ಆವಾಗಿನ ಬಟ್ಟೆ ಆವಾಗಲೆಲ್ಲ ನೀಟಾಗಿ ಮಡ್ಚಿಟ್ಬಿಡೋಣ ಅಂತೇಳ್ಬಿಟ್ಟು ಇವಾಗ ನೀಟಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಇನ್ನು ಭಾನುವಾರ ಅಪ್ಲೋಡ್ ಮಾಡಿರೋ ವೀಡಿಯೋಗಳಂತೂ ಸರಿಯಾಗಿ ಓಡೋದೇ ಇಲ್ಲ, ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಬ್ಯುಸಿ ಇರ್ತಾರೆ. ಇನ್ನು ಭಾನುವಾರ ಒಂದಿನ ಟೈಮ್ ಸಿಗುತ್ತೆ ಎಲ್ಲ ಕೆಲಸನೂ ಮುಗಿಸ್ಕೊಳ್ಳೋದಕ್ಕೆ. ಇನ್ನು ಹೊರಗಡೆ ಹೋಗೋ ಕೆಲಸ ಕೂಡ ಇಂಪಾರ್ಟೆಂಟ್ ಆಗಿತ್ತು. ಹೊರಗಡೆ ಹೋಗೋರು ಹೊರಗಡೆ ಹೋಗ್ತಾ ಇರ್ತಾರೆ, ಮತ್ತು ಮನೆ ಕೆಲಸ ಇರೋರು ಮನೆ ಕೆಲಸ ಮಾಡ್ಕೊಳ್ತಿರ್ತಾರೆ. ಪ್ರತಿಯೊಂದರಲ್ಲೂ ಫುಲ್ ಬ್ಯುಸಿಯಾಗಿರ್ತಾರೆ. ಹಾಗಾಗಿ ವೀಡಿಯೋಸು ಸ್ವಲ್ಪ ಹೊಡ್ತಾ ಇಲ್ಲ. ಇತ್ತೀಚೆಗೆ ನಾರ್ಮಲ್ ಡೇಸಲ್ಲೇ ಅಷ್ಟೇ ತುಂಬ ವ್ಯೂಸ್ ಕಡಿಮೆ ಆಗ್ತಾ ಇದ್ದಾವೆ. ಏನು ಪ್ರಾಬ್ಲಮ್ ಅಂತಲೇ ಅರ್ಥ ಆಗ್ತಾಯಿಲ್ಲ. ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಅಟ್ಲೀಸ್ಟ್ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತೀನಿ. ಇನ್ನು ಡೈಲಿ ವ್ಲಾಗು ಡೈಲಿ ರೊಟೀನ್ ಅಂತಂದರೆ ಇದೇ ಇರುತ್ತೆ. ಇನ್ನು ನನ್ನ ಮನೇಲಿ ಏನು ಕೆಲಸ ಮಾಡ್ಕೊಳ್ತಿರ್ತೀನೋ ಅದನ್ನೇ ನಾನು ಶೇರ್ ಮಾಡ್ಕೋಬೇಕಾಗುತ್ತೆ. ಇನ್ನು ಎಲ್ಲಾದರೂ ಹೋದಾಗ ಬಂದಾಗ ಕೂಡ ಅದು ಏನಾದರೂ ಇದ್ದರೆ ಅದು ವೀಡಿಯೋ ಮಾಡ್ಕೊತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಬೇರೆ ಕಂಟೆಂಟ್ ವೀಡಿಯೋಗಳೆಲ್ಲ ಮಾಡೋದಕ್ಕೆ ಸದ್ಯಕ್ಕೆ ಆಗ್ತಾಯಿಲ್ಲ ಇವಾಗ. ಇನ್ನು ಏನು ನನ್ನ ಡೈಲಿ ರೊಟೀನ್ ಇರುತ್ತಲ್ಲ, ನನ್ನ ಡೈಲಿ ಲೈಫ್ ಸ್ಟೈಲ್ ಏನಿರುತ್ತೋ ಅದು ಮಾತ್ರ ಶೇರ್ ಮಾಡ್ಕೊಳ್ತೀನಿ. ಸೆಂಟ್ರಲ್ಲಿ ಸ್ವಲ್ಪ ಚೆನ್ನಾಗಿ ಬಂತು ವ್ಯೂಸು, ಚೆನ್ನಾಗಿ ಒಂದು ಕಮೆಂಟ್ಸು ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ಇತ್ತೀಚೆಗೆ ಮತ್ತೆ ಡೌನ್ ಆಗ್ತಾಯಿದೆ. ಏನೋ ಪ್ರಾಬ್ಲಮ್ ಅಂತಲೇ ಅರ್ಥ ಆಗೋದಿಲ್ಲ ಒಂದೊಂದು ಸತಿ ನನಗೆ. ಏನೂ ಮಾಡೋಕ್ಕಾಗಲ್ಲ, ಇನ್ನು ಎಲ್ಲ ಕಾಮನ್ನು. ಅದು ಒಂದೊಂದು ಸತಿ ಜಾಸ್ತಿ ಆಗ್ತಾಯಿರುತ್ತೆ, ಒಂದೊಂದು ಸತಿ ಕಮ್ಮಿ ಆಗ್ತಾಯಿರುತ್ತೆ. ಅದೆಲ್ಲ ಕೂಡ ಇನ್ನು ಯೂಟ್ಯೂಬ್ ಕಡೆಯಿಂದನೇ ಇದಾಗಿರುತ್ತೆ. ಜಾಸ್ತಿ ವೈರಲ್ ಆಗ್ತಾಯಿಲ್ಲ ವೀಡಿಯೋಸ್ಗಳು ಕೂಡ. ಆದಷ್ಟು ಸ್ವಲ್ಪ ಎಫರ್ಟ್ ಹಾಕಿನೇ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ. ಆದರೂ ಕೂಡ ಅದಕ್ಕೆ ಬೇಗ
ಪ್ರತಿಫಲ ಅನ್ನೋದೇ ಸಿಗ್ತಾ ಇಲ್ಲ. ಇನ್ನು ಎಷ್ಟು ದಿನ ಎಷ್ಟು ವರ್ಷ ಟೈಮ್ ತೊಗೊಳುತ್ತೋ ಗೊತ್ತಿಲ್ಲ. ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರ್ತಾರೆ, ಇನ್ನು ಎಲ್ಲಾದರೂ ಹಿಂಗೆ ಊರೊಳಕ್ಕೆಲ್ಲ ಹೋದಾಗ ಯೂಟ್ಯೂಬ್ ಮಾಡ್ತಾ ಇದೆಯಲ್ಲ, ಏನಾದರೂ ಅದರಿಂದ ನಿನಗೆ ಲಾಭ ಇದೆಯಾ, ಏನಾದರೂ ಪೇಮೆಂಟ್ ಬರುತ್ತಾ, ಎಷ್ಟು ಬರುತ್ತೆ ಏನಂತ ತುಂಬ ವಿಚಾರಿಸ್ತಾ ಇರ್ತಾರೆ. ಬಟ್ ನನಗೆ ಅವಾಗ ಹೇಳೋದಕ್ಕೆ ಒಂಥರ ಅನ್ನಿಸ್ತಾ ಇರುತ್ತೆ, ಏನು ಮಾಡೋದು. ಇನ್ನು ಏನು ಕೂಡ ನಾನು ಒಂದು ಪೇಮೆಂಟ್ ಸಮೇತ ತೊಗೊಂಡಿಲ್ಲಲ್ವ. ಇನ್ನು ಇರೋದನ್ನೇ ಹೇಳ್ತಾ ಇರ್ತೀನಿ. ಇನ್ನು 3 ವರ್ಷದಿಂದ ಮಾಡ್ತಾಯಿದ್ದೀನಿ, ಇನ್ನೂ ಪೇಮೆಂಟ್ ಬಂದಿಲ್ಲ. ನೋಡಬೇಕು ಬರುತ್ತೋ ಇಲ್ವೋ, ನನಗೂ ಸ್ವಲ್ಪ ಡೌಟು ಅಂತಲೂ ಹೇಳ್ತಾ ಇರ್ತೀನಿ. ಆದರೂ ಮಾಡೋದು ಮಾಡ್ತಾ ಇರ್ತೀವಲ್ವ, ಅದು ಕಂಟಿನ್ಯೂ ಮಾಡಬೇಕು, ಮತ್ತು ಸೆಂಟ್ರಲ್ಲಿ ಸ್ಟಾಪ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಇನ್ನು ಹೇಳ್ಕೊಂಡು ಬರ್ತಾ ಇರ್ತೀನಿ. ಇನ್ನು ಅದರಿಂದ ನನಗೇನಾದರೂ ಸ್ವಲ್ಪ ಉಪಯೋಗ ಆದ್ರಂತೂ ಇನ್ನು ಚೆನ್ನಾಗಿ ಎಲ್ಲ ಕೂಡ ಖುಷಿಯಿಂದ ಹೇಳ್ಕೋಬೋದು. ಯಾಕೆಂದರೆ ಇನ್ನು ಏನು ಕೂಡ ಇದರಿಂದ ನನಗೆ ಇದಿಲ್ಲಲ್ವ. ಹಂಗಾಗಿ ಒಂದೊಂದು ಸತಿ ಹೇಳೋದಕ್ಕೂ ಕೂಡ ಭಯ ಅನಿಸ್ಬಿಡುತ್ತೆ. ಎಷ್ಟೋ ಜನ ಕೂಡ ಕೇಳ್ತಾ ಇರ್ತಾರೆ, ಕೆಲವ್ರು ನಾವು ಮಾಡ್ತೀವಿ ಏನಾದರೂ ಇದ್ದಿದೆಯಾ ಅಂತೇಳ್ಬಿಟ್ಟು. ಬಟ್ ಅವ್ರವ್ರ ಲಕ್ಕು, ಏನಂದರೆ ಮಾಡೋರು ಆರಾಮಾಗಿ ಮಾಡ್ಬೋದು, ಅವ್ರವ್ರ ಅದೃಷ್ಟ ಹೆಂಗಿರುತ್ತೋ ಗೊತ್ತಿಲ್ಲ. ಇವಾಗ ನನಗೆ ವ್ಯೂವ್ಸ್ ಇಲ್ಲ, ನನ್ನದು ಚಾನಲ್ ಜಾಸ್ತಿ ಗ್ರೋತ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನೂ ನೀವು ಮಾಡಬೇಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಅವ್ರ ಲಕ್ ಹೆಂಗಿರುತ್ತೋ, ಅವರು ಒಂದು ಜೀವನ, ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೋ ಅದ್ರ ಮೇಲೆ ಇದಾಗಿರುತ್ತೆ. ಚೆನ್ನಾಗಿ ಓಡ್ತವೆ. ಇನ್ನು ಅವ್ರಿಗೆ ಸಕ್ಸಸ್ ಅನ್ನೋದು ಬೇಗ ಕಾಣ್ಬೋದು. ಬಟ್ ನನ್ನ ವಿಷಯದಲ್ಲಂತೂ ಇನ್ನೂ ಇಲ್ಲ, ಇನ್ನು ಫುಲ್ಲು ಸ್ಲೋ ಅಲ್ಲೇ ನಡೀತಾ ಇದೆ. ಇನ್ನು ಫೈನಲಿ ಗುಂಡ ಕೂಡ ಎದ್ಬಿಟ್ಟು ಇದು ಬಂದುಬಿಟ್ಟು ಸಾಯಂಕಾಲ. ಇನ್ನು ಇವತ್ತು ಅಡುಗೆ ಬಂದುಬಿಟ್ಟು ಚಟ್ನಿ ಮಾಡಿ ಬಿಸಿ ಮುದ್ದೆ ಮಾಡಿದ್ದೆ. ಇನ್ನು ಊಟ ಎಲ್ಲ ಮಾಡ್ಕೊಂಬಿಟ್ಟು ನಾನು ಗುಂಡ ಇನ್ನು ಹೊಸ ಮನೆ ಹತ್ರ ಹೋಗ್ತಾಯಿದ್ದೀವಿ. ಸಾಯಂಕಾಲ ಆಯಿತು. ಇನ್ನು ಅವ್ನಿಗೆ ಸ್ವಲ್ಪ ಬರ್ಸ್ಬಿಟ್ಟು ಅಲ್ಲೇ ಇದ್ಬಿಡೋಣ, ಸಾಯಂಕಾಲ ಹಂಗೆ ಅಲ್ಲೇ ಅಲ್ವ ಮಲಗೋದು. ಇನ್ನು ಮನೇಲಿ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡಿಬಿಟ್ಟು ನಾವು ಹೋಗ್ತಾಯಿದ್ದೀವಿ ಇವಾಗ ನಡ್ಕೊಂಡು. ಇನ್ನು ನಾವು ಹೋದ್ರಂತೂ ಇನ್ನು ಕೋಳಿ ಎಲ್ಲ ಕೂಡ ನಮ್ಮ ಹಿಂದೆನೇ ಬರೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದಕ್ಕೆ ಹೇಳ್ತಾ ಇದ್ದೀವಿ, ನಡೀರಿ ಬೆಳಗ್ಗೆ ಬರ್ತೀವಿ ಅಂತ ಹೇಳ್ಬಿಟ್ಟು. ಇನ್ನು ಸೀತಾಫಲ ಹಣ್ಣು ಬಿಟ್ಟಿದ್ದಾವೆ, ಇನ್ನೊಂದು ಸ್ವಲ್ಪ ಹಣ್ಣು ಆಗಿಲ್ಲ ಇವು. ಇನ್ನು ಚಿಕ್ಕ ಚಿಕ್ಕ ಕಾಯಿ ಚೆನ್ನಾಗಿ ಬಿಟ್ಟಿದ್ದಾವೆ. ಇದಾವೆ, ಸುಮಾರು ಮರ ಇದ್ದಾವೆ, ಗಿಡಗಳಿದ್ದಾವೆ. ಎಲ್ಲ ಕೂಡ ಇವಾಗ ಚಿಕ್ಕ ಚಿಕ್ಕ ಪೀಸ್ ಎಲ್ಲ ಬಿಡ್ತಾ ಇದ್ದಾವೆ. ಮತ್ತು ಕೆಲವೊಂದು ಹಣ್ಣು ಕೂಡ ಆಗಲೇ ಇನ್ನೇನು ಇನ್ನೊಂದು 2-3 ದಿನದಲ್ಲಿ ಹಣ್ಣಾಗೋ ಸ್ಟೇಜಿಗೆ ಕೂಡ ಬಂದಿದ್ದಾವೆ. ಅದಕ್ಕೆ ನೋಡ್ತಾ ಇದ್ದ ಕಿತ್ಬಿಟ್ಟು ನಾಳೆಗಿನ ಒಂದು ಬಕೆಟಲ್ಲಿ ಹಾಕಿಡೋಣ, ಬೇಗ ಹಣ್ಣಾಗ್ತವೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ಸುಮಾರಿದ್ದಾವೆ. ಈ ಕಡೆ ನಾವು ನಡ್ಕೊಂಡು ಹೋಗೋ ದಾರಿಯಲ್ಲೇ ಒಂದು 7-8 ಗಿಡ ಮೇಲೆ ಇದ್ದಾವೆ ಸೀತಾಫಲ ಗಿಡ. ಇಷ್ಟೇ. ಇನ್ನು ನಿಂಬೆಹಣ್ಣಿನ ಗಿಡ ಅವೆಲ್ಲ ಕೂಡ ಇದ್ದಾವೆ, ಆದರೆ ಅವೆಲ್ಲ ಕೂಡ ಸರಿಯಾಗಿ ಬಿಡ್ತಾ ಇಲ್ಲ. ಇನ್ನು ನೀರಿನ ಪ್ರಾಬ್ಲಮ್ ಇರೋದ್ರಿಂದ ಹಂಗೇ ಇನ್ನು ನೋಡ್ಬೋದು ಹೋಗ್ತಾ ಇದ್ದೀವಿ. ಇವತ್ತು ಬಂದುಬಿಟ್ಟು 2-3 ಜೊತೆ ಚೇಂಜ್ ಮಾಡಿದ್ದಾನೆ ಬಟ್ಟೆ ಬೆಳಗ್ಗೆಯಿಂದ. ಒಂದು ಸುಮ್ಮನೆ ಮುಳ್ಳು ಚುಚ್ಚುತ್ತೆ, ಅದು ಚುಚ್ಚುತ್ತೆ, ಇದು ಚುಚ್ಚುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಚೇಂಜ್ ಮಾಡ್ದೆ. ಸರಿ ಬಿಡು, ಮತ್ತು ಚುಚ್ಚುತ್ತಂದಮೇಲೆ ಬಿಚ್ಚಾಕ್ಲೇಬೇಕಲ್ವ, ಅದಕ್ಕೆ ಇನ್ನು 2 ಜೊತೆ ಚೇಂಜ್ ಮಾಡಿದೆ. ಇನ್ನು ಇವಾಗ ಹೋಗ್ತಾಯಿದ್ದೀವಿ ಫೈನಲಿ. ಹೋಗ್ತಾ ಸಖತ್ತು ಮಾತಾಡ್ತಾ ಇರ್ತಾನೆ, ನನಗಂತೂ ಬೇಜಾರೇ ಅನಿಸೋದಿಲ್ಲ. ಆಮೇಲೆ ನೆಕ್ಸ್ಟು ಇವಾಗ ಒಂದು ಅಮ್ಮಮ್ಮ ಅಂದರೆ ಒಂದು 2-3 ತಿಂಗಳು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಆಮೇಲೆ ತುಂಬ ಮಿಸ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಗುಂಡ ಕೂಡ ಸ್ಕೂಲು ಅದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಅವನು ಸುಮಾರು ದಿನ ಇಲ್ಲೇ ಅವ್ರ ಪಪ್ಪನ ಜೊತೆ ಇರ್ತಾನೆ, ಮತ್ತು ಸ್ವಲ್ಪ ದಿನ ನನ್ನ ಜೊತೆನೇ ಇರ್ತಾನೆ. ನೆನೆಸ್ಕೊಂಡ್ರಂತೂ ತುಂಬ ಟೈಮ್ ಕೊಡಬೇಕು ಅನಿಸುತ್ತೆ. ಆದಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಇವನ ಜೊತೆ ಸ್ವಲ್ಪ ಟೈಮ್ ಕಳೀತಾ ಇದ್ದೀನಿ ನಾನು ಇವಾಗಂತೂ. ಇನ್ನು ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಇನ್ನು ಸಂಜೆ ಟೈಮ್ ಬೇರೆ. ಇನ್ನು ಸಿಕ್ಕಾಪಟ್ಟೆ ನವಿಲಿದೆ ಫ್ರೆಂಡ್ಸ್. ಆ ನವಿಲೆಲ್ಲ ಕೂಡ ಕೂಗ್ತಾ ಇರ್ತವೆ. ಅದನ್ನೇ ಹೇಳ್ತಾ ಇರ್ತಾನೆ, ಅಮ್ಮ ನಾವಿಲ್ಲಿ ಕೂಗ್ತಾ ಇದ್ವು ಅಮ್ಮ, ಎಲ್ಲಿದ್ದಾವೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಒಂಚೂರು ಮನುಷ್ಯರ ಮುಖನಾಗಲಿ ಸೌಂಡಾಗಲಿ ಏನಾದರೂ ವಾಯ್ಸ್ ಆದರೂ ಕೇಳಿದ್ರೆ ಸಾಕು, ಒಂದು ಕೂಡ ಇರೋದಿಲ್ಲ. ಎಲ್ಲ ಕೂಡ ನಾವು ಓಡೋಗ್ಬಿಡ್ತವೆ, ಫಾಸ್ಟಾಗೆ ಹಾರ್ಕೊಂಡೇ ಹೋಗ್ಬಿಡ್ತವೆ. ಏನಿದ್ರು ಕೂಡ ತುಂಬ ದೂರದಿಂದ ನೋಡಬೇಕು, ಹತ್ರ ಇದ್ರಂತೂ ಕಣ್ಣಿಗೆ ಕಾಣೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ಮನೆ ಮೇಲೆ ಹೋಗ್ಬಿಟ್ಟು ಸ್ವಲ್ಪ ಝೂಮ್ ಮಾಡ್ತಾಯಿದ್ದೀನಿ. ತುಂಬ ದೂರ ಅನಿಸುತ್ತೆ, ಸರಿಯಾಗಿ ಕ್ಲಿಯರಿಟಿ ಕಾಣಿಸೋದಿಲ್ಲ. ಇಷ್ಟೊತ್ತಲ್ಲಿ ಎಲ್ಲ ನವಿಲು ಕೂಡ ಇನ್ನು ಅವು ಜಾಗಕ್ಕೆ ಹೋಗ್ಬಿಟ್ಟು ಸೇರಿಕೊಳ್ತವೆ. ಇನ್ನು ಸಂಜೆಯಿಂದ ಮಧ್ಯಾಹ್ನದಿಂದನೂ ಕೂಡ ಎಲ್ಲ ಮೇವೆಲ್ಲ ತಿನ್ನೋದಕ್ಕೆ ಹೋಗಿರ್ತವೆ ಬೇರೆ ಬೇರೆ ಕಡೆ ಎಲ್ಲನೂ. ಇನ್ನು ಸಂಜೆ ಆದರೆ ಸಾಕು, ಇನ್ನು ಗುಂಪಾಗಿ ಎಲ್ಲ ಕೂಡ ಪ್ಲೇಸ್ಗೆ ಹೋಗ್ತಾ ಇರ್ತವೆ. ಇನ್ನು ಸುಮಾರು ನವಿಲುಗಳಿದ್ದಾವೆ. ಸದ್ಯಕ್ಕೆ ಒಂದು 4-5 ಅಷ್ಟೇ ಕಂಡಿದ್ದು. ದೊಡ್ಡ ನವಿಲುಗಳು ನೋಡಿದ್ರೆ ಒಂಥರ ಖುಷಿ ಅನಿಸುತ್ತೆ. ಇನ್ನು ಬೆಳಗ್ಗೆ ಟೈಮ್ ಅಷ್ಟೇ ಸುಮಾರು ಒಂದು 3:30-4 ಗಂಟೆವರೆಗೆ ಸ್ಟಾರ್ಟ್ ಆಗಿಬಿಡ್ತವೆ ಹರ್ಚೋದು. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾ